ಈಗ ನಡೀತಾ ಇರೋದು ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಆಮ್ ಆದ್ಮಿ ಕಚೇರಿಗೆ ಬಂದರು. ಆಮ್ ಆದ್ಮಿ ಆಫೀಸ್ ಮುಂದೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ಸಂಭ್ರಮಾಚರಣೆಗಳ ಮುಗಿಲು ಮುಟ್ಟಿದವೆ. ಅವರ ಕೈಗೆ ಒಂದು ಲೋಹದ ಗದೆಯನ್ನು ಕೊಟ್ಟು ಸ್ವಾಗತಿಸಲಾಯಿತು. ಏನಾಯ್ತಂಥದ್ದು? ಲಿಕ್ಕರ್ ಸ್ಕ್ಯಾಮ್ ಕೇಸ್ ಆಗಿತ್ತು ಅವರ ಮೇಲೆ. ದೆಹಲಿ ಮುಖ್ಯಮಂತ್ರಿ ಆಗಿದ್ದುಕೊಂಡು ದೆಹಲಿಗೆ ಹೊಸ ಮದ್ಯದ ನೀತಿಯನ್ನು ರೂಪಿಸಿ ಅದರಲ್ಲಿ ಮದ್ಯ ಮಾರಾಟಗಾರರಿಗೆ ಲಾಭ ಮಾಡಿಕೊಟ್ಟು ನೂರಾರು ಕೋಟಿ ರೂಪಾಯಿಯ ಲಂಚ ತಗೊಂಡು ಆ ಲಂಚದ ಹಣದಲ್ಲಿ ಗೋವಾ ಎಲೆಕ್ಷನ್ ಮಾಡಿದ್ರು ಅನ್ನುವ ಆರೋಪ ಬಂದಿತ್ತು. ಆರೋಪದ ಮೇಲೆ CBIನವರು ತನಿಖೆ ಮಾಡಿದ್ರು. ED ಅವರು ಮನಿ ಲಾಂಡ್ರಿಂಗ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡಿದ್ರು. CBIನವರು ಚಾರ್ಜ್ ಶೀಟ್ ಬರೆದು ರೋಸ್ ಅವೆನ್ಯೂ ಕೋರ್ಟಿಗೆ ಕೊಟ್ಟರು. ರೋಸ್ ಅವೆನ್ಯೂ ಕೋರ್ಟ್ ಇಡೀ ಚಾರ್ಜ್ ಶೀಟ್ ನೋಡಿ ಇದರಲ್ಲಿ ತಪ್ಪೆಲ್ಲಿದೆ ಅಂತ ಕೇಳಿದ್ರು ಅವರು. ದೆಹಲಿಗೆ ಹೊಸ ಮದ್ಯ ನೀತಿ ರೂಪಿಸಿದ್ರಲ್ಲಿ ದುಡ್ಡು ಹೊಡೆದಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತ ರೋಸ್ ಅವೆನ್ಯೂ ಕೋರ್ಟ್ ಕೇಳ್ತು. 23 ಜನ ಆರೋಪಿಗಳಿದ್ರು ಆ ಪ್ರಕರಣದಲ್ಲಿ. 18ನೇ ಆರೋಪಿ ಅರವಿಂದ್ ಕೇಜ್ರಿವಾಲ್ ಮಾಧ್ಯಮಗಳ ಮುಂದೆ ಬಂದು ಗೊಳೋ ಅಂತ ಕಣ್ಣೀರಿಟ್ಟಾಗ ಪಕ್ಕದಲ್ಲಿ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡ್ತಾ ಇರೋರು ಮನೀಶ್ ಸಿಸೋಡಿಯಾ. ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಾಗ ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿಯಾಗಿದ್ದರು, ಶಿಕ್ಷಣ ಸಚಿವರು ಇಫ್ ಐ ಆಮ್ ನಾಟ್ ರಾಂಗ್. ಈ ಕೇಸ್ನಲ್ಲಿ ಇಬ್ಬರು ಜೈಲಿಗೆ ಹೋಗಿ ಬಂದವ್ರೆ. ಮನೀಶ್ ಸಿಸೋಡಿಯಾ 17 ತಿಂಗಳ ಜೈಲಿನಲ್ಲಿದ್ದರು, ಅರವಿಂದ್ ಕೇಜ್ರಿವಾಲ್ 5 ತಿಂಗಳ ಜೈಲಿನಲ್ಲಿದ್ದರು. ಮನೀಶ್ ಸಿಸೋಡಿಯಾ ಆರೋಪಿ ನಂಬರ್ 8, ಅರವಿಂದ್ ಕೇಜ್ರಿವಾಲ್ ಆರೋಪಿ ನಂಬರ್ 18. ರೋಸ್ ಅವೆನ್ಯೂ ಕೋರ್ಟ್ ಜಡ್ಜ್ಮೆಂಟ್ ನಂತರ ಅರವಿಂದ್ ಕೇಜ್ರಿವಾಲ್ ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. केजरीवाल भ्रष्ट है, केजरीवाल भ्रष्ट है। हो गए संभालिए सर, संभालिए हिम्मत सर, ये केजरीवाल भ्रष्ट नहीं है। मैंने केवल अपनी जिंदगी में ईमानदारी कमाई है। इन्होंने झूठा केस लगाया और आज ये साबित हो गया। कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है, आम आदमी पार्टी कट्टर ईमानदार है। आती थी केजरीवाल जनता पार्टी जिस तरह से शराब घोटाला कर रही थी और हमारे ऊपर आरोप लगा रही थी, आज कोर्ट ने सारे आरोप खारिज कर दिए और जितने भी एक्यूज्ड थे सबको डिस्चार्ज कर दिया। हम हमेशा कहते थे सत्य की जीत होती है। थोड़ा नीचे करो यार। हमें भारतीय न्याय प्रणाली पे भरोसा है। मुंह पे जा रहे हैं सर के माइक नीचे। मैं जज साहब का बहुत बहुत शुक्रिया अदा करता हूँ जिन्होंने हमारे साथ न्याय किया, सत्य की जीत हुई। मैं हमेशा कहता था कि भगवान हमारे साथ है। भैया इसका पकड़ लो यार। मोदी जी ने ಕೋರ್ಟ್ ಏನು ಹೇಳ್ತಿವತ್ತು? ರೋಸ್ ಅವೆನ್ಯೂ ಕೋರ್ಟ್ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪಟ್ಟಿ ಸಲ್ಲಿಸಲಾಗಿದೆ. ದೋಷಾರೋಪಣಾ ಪಟ್ಟಿ ಅಂದರೆ ಚಾರ್ಜ್ ಶೀಟ್. CBI ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ, ಅನೇಕ ದೋಷಗಳಿವೆ. ದೆಹಲಿ ಮದ್ಯ ನೀತಿಯಲ್ಲಿ ಅಂದರೆ ಲಿಕ್ಕರ್ ಪಾಲಿಸಿ ಅಂತಂದಿದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಸರ್ಕಾರ, ಅದರಲ್ಲಿ ಯಾವುದೇ ಪಿತೂರಿ ಕ್ರಿಮಿನಲ್ ಉದ್ದೇಶ ಇರಲಿಲ್ಲ. ಮದ್ಯ ನೀತಿಯಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಕೋರ್ಟ್ನಲ್ಲಿ ವಿಚಾರಣೆಗೊಳಪಡುವ ಅರ್ಹತೆ ಕೂಡ ಈ ಪ್ರಕರಣಕ್ಕಿಲ್ಲ. ಆರೋಪಿಗಳ ವಿರುದ್ಧದ ಆರೋಪ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ಹೇಳಿದ್ರು. ಇದರದೊಂದು ಕ್ವಿಕ್ಕಾಗಿ ಟೈಮ್ ಲೈನ್ ಕೊಡ್ತೀವಿ ನಾವು. 2021-22ರಲ್ಲಿ ದೆಹಲಿಗೆ ಹೊಸ ಮದ್ಯ ನೀತಿಯನ್ನು ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಸರ್ಕಾರ ತಂತು. ಅಲ್ಲಿ ತನಕ ದೆಹಲಿಯಲ್ಲಿ ಲಿಕ್ಕರ್ ಮಾರಾಟ ಗೌರ್ಮೆಂಟ್ ಶಾಪ್ಗಳಲ್ಲಿ ಆಗ್ತಾ ಇತ್ತು. ಆ ಗೌರ್ಮೆಂಟ್ ಶಾಪ್ಗಳು ಬಹಳ ಶಾಬಿ ಇರ್ತಿದ್ವು. ಎಲ್ಲೋ ಮೂಲೆಯಲ್ಲಿ ಒಂದು ಸಣ್ಣದಿರ್ತಿತ್ತು, ಅದಕ್ಕೆಲ್ಲ ಪೂರ್ತಿ ಗ್ರಿಲ್ ಹಾಕಿರ್ತಿದ್ರು, ಗ್ರಿಲ್ ಒಳಗಡೆಯಿಂದ ತಂದು ಕೊಡ್ತಿದ್ರು, ದುಡ್ಡು ತಗೋತಿದ್ರು, ಹಂಗೆ ನಡೀತಾ ಇತ್ತು. ಅರವಿಂದ್ ಕೇಜ್ರಿವಾಲು ಗೌರ್ಮೆಂಟ್ ಶಾಪ್ಗಳನ್ನೆಲ್ಲ ಮುಚ್ಚಿ ಪ್ರೈವೇಟ್ನವ್ರಿಗೆ ಕೊಡ್ತೀವಿ ಅಂತ ಹೊರಟರು.
ಪ್ರೈವೇಟ್ನವ್ರಿಗೆ ಕೊಡ್ತೀವಿ ಅಂದಾಗ ಲಿಕ್ಕರ್ ಮೇಲಿನ ಟ್ಯಾಕ್ಸನ್ನು ಗಣನೀಯವಾಗಿ ಕಡಿಮೆ ಮಾಡಲಾಯಿತು. ಟ್ಯಾಕ್ಸ್ ತುಂಬ ಕಡಿಮೆ ಮಾಡಿಬಿಟ್ರು. ಇವ್ರ ಜಸ್ಟಿಫಿಕೇಶನ್ ಏನಿತ್ತು ಅಂದರೆ, ಲಿಕ್ಕರ್ ಸೇಲ್ ಜಾಸ್ತಿ ಆದಾಗ ಟೋಟಲ್ ಅಬಕಾರಿ ಕಲೆಕ್ಷನ್ ಅಷ್ಟೇ ಬರುತ್ತೆ ಅಂತ. ಒಂದು ಬಾಟಲ್ ಮಾರಿ ತೆಗೆದುಕೊಳ್ತಾ ಇದ್ದ ಟ್ಯಾಕ್ಸ್ ಬದಲು 3 ಬಾಟಲ್ ಮಾರಿದಾಗ ಬರುತ್ತಲ್ಲ ಅಷ್ಟೇ ಅಂತ. ಹಾಗೆ ಹೊಸ ಲಿಕ್ಕರ್ ಪಾಲಿಸಿ ಆಯಿತು. ಗೌರ್ಮೆಂಟ್ ಶಾಪ್ಗಳೆಲ್ಲ ಕ್ಲೋಸ್ ಆದವು, ಪ್ರೈವೇಟ್ ಶಾಪ್ಗಳು ಓಪನ್ ಆದವು. ಜಗಮಗ ಅನ್ನೋಂಗೆ ಆದವು. ಈ ಬೆಂಗಳೂರಿನಲ್ಲಿ MRP ಶಾಪ್ಗಳೆಲ್ಲ ಇದಾವಲ್ಲ, ದೊಡ್ಡದು, ಅಂದರೆ ಈ ಮಾಲ್ ಥರ ಒಳಗಡೆ ಹೋಗ್ಬಿಟ್ರೆ ನೀನು ಸೂಪರ್ ಮಾರ್ಕೆಟ್ ಅಂತೀವಲ್ಲ, ಆ ಥರದ ಅಂಗಡಿಗಳು ಉಟ್ಕೊಂಡು. ಟ್ಯಾಕ್ಸ್ ಕಡಿಮೆ ಆಗಿದ್ದಕ್ಕೆ ಮದ್ಯದ ಬಾಟಲ್ಗಳ ಮೇಲೆ ದೊಡ್ಡ ಡಿಸ್ಕೌಂಟ್ಗಳನ್ನು, ಆಫರ್ಗಳನ್ನು ಮದ್ಯ ಮಾರಾಟಗಾರರು ಕೊಡೋದಕ್ಕೆ ಶುರು ಮಾಡಿದ್ರು. ಆ ಮೂಲಕ ದೆಹಲಿಯಲ್ಲಿ ಮದ್ಯ ಮಾರಾಟ ಆಕಾಶಕ್ಕೆ ಏರ್ತು. ಒಂದು ಇದರಲ್ಲಿ ಸ್ಕ್ಯಾಮ್ ಏನಾಗಿತ್ತು ಅನ್ನೋದು ಒಂದು ಕಡೆ. ಇನ್ನೊಂದು, ಜೀವನದುದ್ದಕ್ಕೂ ಮದ್ಯಪಾನದ ವಿರುದ್ಧ ಚಳುವಳಿ ಮಾಡಿಕೊಂಡು ಬಂದಂಥ ಅಣ್ಣಾ ಹಜಾರೆ ಅವರನ್ನ ಮುಂದಿಟ್ಕೊಂಡು ಶುರುವಾದಂಥದ್ದು ಭ್ರಷ್ಟಾಚಾರ ವಿರೋಧಿ ಹೋರಾಟ. ಅಣ್ಣಾ ಹಜಾರೆ ಅವ್ರನ್ನ ಮುಂದಿಟ್ಕೊಂಡು, ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಹೆಂಗೆ ನಿಂತ್ಕೊಂಡಿದ್ದಾರೆ ಅದರ 10 ಪಟ್ಟು 100 ಪಟ್ಟು ಮದ್ಯಪಾನದ ವಿರುದ್ಧ ನಿಂತ್ಕೊಂಡಂಥ ಮನುಷ್ಯ. ಹಂಗೆ ನಿಂತ್ಕೊಂಡ ಮನುಷ್ಯನನ್ನು ಮುಂದಿಟ್ಕೊಂಡು ಒಂದು ಆ್ಯಂಟಿ ಕರಪ್ಷನ್ ಮೂಮೆಂಟ್ ಅಂತ ಶುರುವಾಗಿ, ಆ ಮೂಮೆಂಟ್ನಿಂದ ಹುಟ್ಟಿಕೊಂಡಂಥ ಆಮ್ ಆದ್ಮಿ ಪಕ್ಷ ಲಿಕ್ಕರ್ ಪಾಲಿಸಿ ಚೇಂಜ್ ಮಾಡಿ ಮದ್ಯದ ಮೇಲಿನ ತೆರಿಗೆಯನ್ನು ಇಳಿಸಿ ಅತಿ ಹೆಚ್ಚು ಮದ್ಯ ಮಾರಾಟ ಆಗುವಂಗೆ ಮಾಡ್ತಲ್ಲ ಅನ್ನೋದು ದಟ್ ಈಸ್ ಎಥಿಕಲ್ ಕ್ವಶನ್. ಈ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ಅದಾಯಿತು. ಮದ್ಯ ಹಗರಣ ಅಂತ ದೆಹಲಿಯಲ್ಲಿ ಕಾಂಗ್ರೆಸ್ನವ್ರು ಮೊದಲು ಆರೋಪ ಮಾಡಿದ್ರು. ಅಜಯ್ ಮಾಕನ್ ದಾಖಲೆಗಳ ಮೇಲೆ ದಾಖಲೆಗಳನ್ನು ಕೊಟ್ಟರು, ನೋಡ್ರಿ ಇಲ್ಲಿ ಹಗರಣ ಆಗಿದೆ ಅಂತ. ಜುಲೈ 2022ರಲ್ಲಿ ದೆಹಲಿ ಮುಖ್ಯ ಕಾರ್ಯದರ್ಶಿಯ ವರದಿಯನ್ನು ಆಧರಿಸಿ ತನಿಖೆಗೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಶಿಫಾರಸು ಮಾಡಿದ್ರು. ಅಕ್ಟೋಬರ್ 2023ರಲ್ಲಿ ಇಡಿ ನೋಟಿಸ್ ಕೊಡ್ತು. ಒಂದರ ನಂತರ ಒಂದರಂತೆ ನೋಟಿಸ್ ಕೊಡ್ತಾ ಹೋದ್ರು. 4 ನೋಟಿಸ್ ಕೊಟ್ಟರು, ಜಪ್ಪಯ್ಯ ಅನ್ನಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಏನು ವಿಚಾರಣೆಗೆ ಬರಲಿಲ್ಲ. 5ನೇ ನೋಟಿಸಿಗೆ ಗೈರು ಹಾಜರಾದರೂ 6ನೇ ನೋಟಿಸ್ ಕೊಡ್ತು ಇಡಿ. ಮಾರ್ಚ್ 16, 2024 ತನಕ ಬಂದಿತ್ತು 6ನೇ ನೋಟಿಸ್ ಬರುವಷ್ಟೊತ್ತಿಗೆ. ಅರವಿಂದ್ ಕೇಜ್ರಿವಾಲ್ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿ ಹಾಕ್ಕೊಂಡ್ರು, ಜಾಮೀನು ಸಿಕ್ತವ್ರಿಗೆ. ಮಾರ್ಚ್ 21, 2024 ಅರವಿಂದ್ ಕೇಜ್ರಿವಾಲ್ರಿಗೆ ಜಾಮೀನು ಕೊಟ್ಟಿದ್ದನ್ನು ಪ್ರಶ್ನಿಸಿಕೊಂಡು ಇಡಿ ಹೈಕೋರ್ಟಿಗೆ ಹೋಯಿತು. ಹೈಕೋರ್ಟು ಅರವಿಂದ್ ಕೇಜ್ರಿವಾಲ್ರಿಗೆ ರಿಲೀಫ್ ಕೊಡಲಿಲ್ಲ. ಆ ನಂತರವೂ ಸಮನ್ಸ್ ಮೇಲೆ ಸಮನ್ಸು 9 ಸಮನ್ಸ್ಗಳು ಬಂದವು ಅರವಿಂದ್ ಕೇಜ್ರಿವಾಲರಿಗೆ. 9ನೇ ಸಮನ್ಸಿಗೆ ಯಾವಾಗ ವಿಚಾರಣೆಗೆ ಬರಲಿಲ್ಲ ಆವಾಗ ಅರೆಸ್ಟ್ ಮಾಡಿದ್ರು. ಲೋಕಸಭಾ ಚುನಾವಣೆಗಳು ಪೀಕ್ನಲ್ಲಿದ್ದಂಥ ಸಮಯ ಅದು. ಮಾರ್ಚ್ 21, 2024 ಅರೆಸ್ಟ್ ಆಗಿದ್ದು. ಮೇ 10, 2024 ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಅರವಿಂದ್ ಕೇಜ್ರಿವಾಲ್ರಿಗೆ ಜಾಮೀನು ಕೊಡಲಾಯಿತು, ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ. ಜೂನ್ 5, 2024 ಜೂನ್ 2ನೇ ತಾರೀಕು ಹೋಗಿ ಮತ್ತೆ ಸರೆಂಡರ್ ಆದರು. ದೆಹಲಿ ಹೈಕೋರ್ಟ್ ಆನಂತರ ಜಾಮೀನನ್ನು ನಿರಾಕರಿಸಿತು. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜಾಮೀನಾಯಿತು. ಆ ನಂತರ ಪ್ರಕರಣ ನಡ್ಕೊಂಡು ಬಂತು. CBIನವ್ರು ಜಾಮೀನು ಆದ ನಂತರ CBIನವ್ರು ಅರೆಸ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ನಿಂದ ಜಾಮೀನಾಯಿತು. ಜನವರಿ 22, 2026ರಲ್ಲಿ 2 ಇಡಿ ಕೇಸ್ನ ಖುಲಾಸೆ ಆಯಿತು. ಇವತ್ತು CBI ಕೇಸು ಖುಲಾಸೆ. ಅವರ ಪತ್ನಿ ಮಾತಾಡಿದ್ರು, सुनीता केजरीवाल, केಳಿಸ್ಕೊಳ್ಳಿ. सबसे पहले मैं ईश्वर का धन्यवाद देना चाहूंगी. इस दुनिया में चाहे कोई कितना भी शक्तिवान हो जाए, लेकिन ईश्वर की शक्ति के ऊपर नहीं हो सकता. मैं जज साहब का भी धन्यवाद देना चाहूंगी जिन्होंने इतनी हिम्मत दिखाई. अरविंद जी ने पूरा जीवन ईमानदारी से जिया है और उनका एक ही ध्येय है कि ये देश खूब तरक्की करे. लेकिन इन लोगों ने अपने सत्ता के लालच में पिछले इतने सालों से हमारे ऊपर झूठी एलिगेशंस लगाई, हमारे को तड़पाया, हमारे को, अरविंद जी को, उनके साथियों को जेल में भेजा, बहुत कष्ट दिया. लेकिन मुझे विश्वास था कि ईश्वर हमारा साथ देंगे, सच की जीत होगी. मैं अपने उन साथियों का भी धन्यवाद देना चाहूंगी जो इस समय में हमारे साथ रहे. सबका बहुत बहुत धन्यवाद. ಮತ್ತೊಮ್ಮೆ ದೇಶದಲ್ಲಿ ಕೇಂದ್ರ ಸರ್ಕಾರ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಬಳಕೆ ಮಾಡಿಕೊಂಡು ರಾಜಕೀಯ ವಿರೋಧಿಗಳನ್ನು ಹಣಿತಾ ಇದೆ ಅನ್ನುವ ಚರ್ಚೆ ಶುರುವಾಗೋ ಹಂಗಾಗಿದೆ. ಚುನಾವಣೆಗಳ ಹತ್ತಿರ ಬಂದಾಗ
ಒಂದಲ್ಲ ಒಂದು ಕೇಸ್ ಹುಡುಕೋದು, ಯಾರನ್ನು ಚುನಾವಣಾ ಕಣದಲ್ಲಿ ಮಣಿಸುವುದು ಕಷ್ಟವೋ ಅಂಥವರನ್ನು CBI ED IT ಬಳಸ್ಕೊಂಡು ಮಣಿಸ್ಬಿಡುತ್ತೆ, ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತಾರೆ ಅನ್ನುವ ಚರ್ಚೆ ಮತ್ತೊಮ್ಮೆ ಶುರುವಾಯಿತು. ಕೋರ್ಟೇ ಹೇಳಿಬಿಡ್ತಲ್ಲ ಏನಿದೆ ಇದರಲ್ಲಿ. ಇಷ್ಟರ ಮಧ್ಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಚುನಾವಣೆ ಸೋತರು. ಅವರು ಆಮ್ ಆದ್ಮಿ ಪಕ್ಷ ಚುನಾವಣೆ ಸೋತರು ಇನ್ ದ ಸೆನ್ಸ್ ಜನರ ನಿರ್ಧಾರ ಅಂತ ಹೇಳಬಹುದು. ಆದರೆ ಎಲೆಕ್ಷನ್ ಟೈಮ್ನಲ್ಲಿ ಒಂದು ಪಕ್ಷದ ಅತ್ಯುನ್ನತ ನಾಯಕನನ್ನು ಜೈಲಿನಲ್ಲಿಟ್ಟು ಪ್ರಚಾರಕ್ಕೆ ಜಾಮೀನು ತಗೊಂಡು ಬರೋ ಹಂಗೆ ಮಾಡಿಬಿಟ್ರೆ ಎಲೆಕ್ಷನ್ ಏನು ಮಾಡೋಕ್ಕಾಗತ್ತಾ? ಪಾರ್ಟಿಗೆ ಎಲೆಕ್ಷನ್ ಮಾಡೋಕ್ಕಾಗತ್ತಾ? ಇದು ಒಂದು ಕಡೆ. ಇನ್ನೊಂದು ಕಡೆ ಲಿಕ್ಕರ್ ಸ್ಕ್ಯಾಮ್ನ ಆರೋಪ ಮಾಡಿದವರು ಯಾರು? ಕಾಂಗ್ರೆಸ್ಸು. ಸಂಜೆ 7ರಿಂದ 8 ಅದನ್ನೇ ಡಿಬೇಟ್ ಮಾಡ್ತಾ ಇದ್ವಿ ನಾವು. ಅಲ್ಲ, ಅಟ್ಲೀಸ್ಟು INC.in ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್.in ಅಧಿಕೃತ ವೆಬ್ಸೈಟ್ನಿಂದ ಅವುಗಳನ್ನು ಈಗಾರು ಡಿಲೀಟ್ ಮಾಡಿ ಅಂತ. ಸ್ಟ್ಯಾಂಡ್ ಬದಲಾದ ನಂತರ, ಪಕ್ಷದ ನಿಲುವು ಬದಲಾದ ನಂತರ. ಈಗಲ್ಲ ಪಕ್ಷದ ನಿಲುವು ಬದಲಾಗಿತ್ತು. ಅಜಯ್ ಮಾಕನ್ ಆರೋಪ ಮಾಡಿದ್ರು. ಆರೋಪ ಮಾಡಿದ ಪ್ರೆಸ್ ಮೀಟ್ನ ವಿಡಿಯೋಗಳು ಇನ್ನೂ ಇದ್ದಾವೆ. ಅವ್ರು ಹೇಳ್ತಾರೆ, ಈ ಆರೋಪಗಳ ಆಧಾರದ ಮೇಲೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಏನಾದರೂ ಕ್ರಮ ಆದರೆ ಅದರ ಕ್ರೆಡಿಟ್ ಕಾಂಗ್ರೆಸ್ಸಿಗೆ ಸಿಗಬೇಕು ಅಂತ ಹೇಳಿದ್ರು ಅವರು. ಕಾಂಗ್ರೆಸ್ಸಿಗೆ ಅದರ ಕ್ರೆಡಿಟ್ ಸಿಗಬೇಕು ಅಂತ. ಆನಂತರ INDIA ಮೈತ್ರಿ ರೂಪುಗೊಂಡಿತು. ಅರವಿಂದ್ ಕೇಜ್ರಿವಾಲ್ ಅದರ ಭಾಗ ಆದರು. ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಜಾಮೀನು ಮೇಲೆ ಹೊರಗೆ ಬಂದಾಗ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಸಮಾವೇಶ. ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಿಂತುಬಿಟ್ರು. ಅಜಯ್ ಮಾಕನ್ ಆರೋಪ ಮಾಡಿದ್ದು, ಅದೇ ಆರೋಪದ ಮೇಲೆ ಸಕ್ಸೇನಾ ದೆಹಲಿಯ, ಅಂದರೆ ಆರೋಪದ ಮೇಲೆ ಅಂದರೆ ಅಜಯ್ ಮಾಕನ್ ಅವ್ರು ಕಂಪ್ಲೇಂಟ್ ಕಾಪಿ ಕೊಟ್ಟಿರಲಿಲ್ಲ. ಯಾವ ಲಿಕ್ಕರ್ ಸ್ಕ್ಯಾಮ್ನ ಆರೋಪ ಮಾಡಿದ್ರು ಅದೇ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿ ವಾಪಸ್ ಬಂದ ನಂತರ ಮತ್ತೆ ಕೈ ಹಿಡ್ಕೊಂಡು ನಿಂತ್ಕೊಂಡ್ರು. ಈಗ ಗೊತ್ತಿತ್ತು ನಮಗೆ BJP ಅವ್ರು ಹಿಂಗೆ ಮಾಡ್ತಾರೆ ಅಂತ. ಪವನ್ ಖೇರಾ ಮಾತಾಡ್ತಿರೋದು ನಮ್ಮವರೇ ಮಾಡಿದ ಆರೋಪ ಅನ್ನೋದು ಬಿಟ್ಬಿಟ್ರಿ. ಇದನ್ನೆಲ್ಲ ನಮ್ಮವರೇ ಮಾಡಿದ ಆರೋಪ ಅನ್ನೋದು ಬಿಟ್ಬಿಟ್ರು. ಕೇಳಿಸ್ಕೊಳ್ಳಿ ಪವನ್ ಖೇರಾ ಮಾತಾಡಿದ್ದು. And not surprising at all, most predictable. That's what the BJP does before every election. If it suits them to weaken the Congress, they'll strengthen Congress's rivals. That's what they did in the past also. Yesterday what they did was they gave sanction for prosecution against Chidambaram ji, because Tamil Nadu we have an election now. They want to weaken the Congress there. So the fundamental objective of the BJP is Congress Mukt Bharat. And to achieve that, and not... देखिए, निचली अदालत ने सबूतों के अभाव में उनको बरी किया है. यह तकनीकी विषय है, क्योंकि ये बात भी सही है कि सैकड़ों की संख्या में सिम कार्ड और फोन सबूत के रूप में नष्ट किए गए थे. अब वो किस भाव से वो सबूत नष्ट किए गए थे, उस कारण से सबूतों का क्या अभाव उत्पन्न हुआ है, इस विषय को लेकर जो भी होगा, CBI एक टेक्निकल इशू है. इस पे अगला स्टेप उठाएगी. वो हाई कोर्ट में जाते हैं या क्या होता है. जहां तक पार्टी का संदर्भ है, इस पूरे डिटेल के आने के बाद वह इस पर स्ट्रक्चर्ड रिप्लाई देगी. और यह भी बात विचारणीय है कि यदि सबूत बिल्कुल नहीं थे तो कोर्ट ने चार्जेस फ्रेम करने की परमिशन कैसे दी? इफ द एंटायर चार्जेस वर बेसलेस, देन द चार्जेस वर फ्रेम्ड. सो इसमें देयर आर सर्टेन टेक्निकल इश्यू. ಇದೆಲ್ಲದರ ಮಧ್ಯೆ ಒಂದೇನಾಯ್ತಂದರೆ, ನ್ಯಾಯಾಂಗ ನರೇಂದ್ರ ಮೋದಿ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತೆ, ನ್ಯಾಯಾಂಗವನ್ನು ಪಪೆಟ್ ರೀತಿಯಲ್ಲಿ ನರೇಂದ್ರ ಮೋದಿ ಬಳಸ್ತಾರೆ ಅನ್ನುವ ಆರೋಪಗಳು ಸುಳ್ಳು ಅನ್ನಂಗಾಯ್ತು. ಇತ್ತೀಚೆಗೆ ಒಂದು 2-3 ವಾರದಿಂದ ಬಂದಂಥ ಜಡ್ಜ್ಮೆಂಟ್ಗಳಲ್ಲಿ ವಿರೋಧ ಪಕ್ಷಗಳ ಸಂಭ್ರಮ ಪಡ್ತಾ ಇದ್ದಾವೆ. ಉಳಿದ ಸಂಸ್ಥೆಗಳ ಮೇಲಿನ ಆರೋಪಗಳು ಹಾಗೆ ಉಳಿತವೆ. ಅಫ್ಕೋರ್ಸ್ ಬಿಡಿ, ನ್ಯಾಯಾಂಗ ಒಂದು ಸ್ವಾಯತ್ತವಾದಂಥ ಪ್ರಜಾಪ್ರಭುತ್ವದ ಅಂಗ. ನೋಡಿ, ಈಗ ಹೇಮಂತ್ ಸೊರೇನ್ ಜಾರ್ಖಂಡ್ನಲ್ಲಿ ತಗೊಂಡೋದ್ರು, ಅರೆಸ್ಟ್ ಮಾಡಿದ್ರು, ರಾಜೀನಾಮೆ ಕೊಟ್ಟರು, ಮುಖ್ಯಮಂತ್ರಿ ಆಗಿದ್ದ ಮನುಷ್ಯ. ಈಗ ಏನೂ ಇಲ್ಲ, ಅವ್ರ ಹತ್ರ ಸಾಕ್ಷ್ಯಗಳಿಲ್ಲ. ಕೋರ್ಟ್ ಕೇಳ್ತೀನಿ ಏನು ಆರೋಪ ಇದೆ ಇದರಲ್ಲಿ ಅಂತ. ಸುಧಾಂಶು ತ್ರಿವೇದಿ ಹೇಳೋದು ಚಂದ, ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ. ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಅಲ್ಲ ಸ್ವಾಮಿ, ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಅಲ್ಲ ಇದು. ಕೋರ್ಟ್ ಸ್ಪಷ್ಟವಾಗಿ ಕೇಳ್ತಾ ಇದೆ, ಸ್ಕ್ಯಾಮ್ ಎಲ್ಲಾಗಿದೆ ತೋರಿಸಿ ಇದರಲ್ಲಿ ಅಂತ. ಇದಕ್ಕೆ ಆಡಳಿತ ಪಕ್ಷ ಉತ್ತರ ಕೊಡಬೇಕಾಗತ್ತೆ. ಸಂಜೆ ನಮ್ಮ ಡಿಬೇಟಿಗೆ ಬಂದಂಥ BJP ವಕ್ತಾರರು ಹೇಳ್ತಾ ಇದ್ರು, CBI ಸಂಪೂರ್ಣ ಸ್ವತಂತ್ರವಾಗಿದೆ, CBI ಸಂಪೂರ್ಣ ಸ್ವತಂತ್ರವಾಗಿದೆ. ಇನ್ನೂ ತನಕ ಕಿವಿಲಿ ಗುಯ್ಗುಡ್ತಾ ಇದೆ ನನಗೆ ಆ ಮಾತು, CBI ಸಂಪೂರ್ಣ ಸ್ವತಂತ್ರವಾಗಿದೆ ಅಂತ. ಹೈಕೋರ್ಟಿಗೆ ಅಪೀಲ್ ಹೋಗಿದ್ದಾರಂತೀಗ. ನೋಡೋಣ ಹೈಕೋರ್ಟ್ನಲ್ಲಿ ಏನು ಬರುತ್ತೆ. ಆ್ಯಸ್ ಆಫ್ ನಾವು ಇವತ್ತು ನಾನು ಏನು ಮಾತಾಡ್ತಿದ್ದೀನಿ, ಇವತ್ತು ರೋಸ್ ಅವೆನ್ಯೂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟಿನ ಮೇಲೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ರೋಸ್ ಅವೆನ್ಯೂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟಿನ ಮೇಲೆ
ಗಳಗಳ ಹತ್ತುಬಿಟ್ರು ಅರವಿಂದ್ ಕೇಜ್ರಿವಾಲ್. ನೋಡಿದ್ರೆ ಪಾಪ ಅನ್ನಿಸ್ತಾ ಇತ್ತು. ಬಟ್ ಅರವಿಂದ್ ಕೇಜ್ರಿವಾಲ್ ಕೂಡ ಯೋಚನೆ ಮಾಡಬೇಕು. 12 ವರ್ಷದ ಹಿಂದೆ ಆಮ್ ಆದ್ಮಿ ಪಕ್ಷ ಅನ್ನುವುದು ಘಟಿತಗೊಂಡಾಗ, ಸ್ಥಾಪನೆಗೊಂಡಾಗ ಅರವಿಂದ್ ಕೇಜ್ರಿವಾಲು ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ವೇದಿಕೆಯ ಮೇಲೆ ಬರೋರು ಕೈಯಲ್ಲಿ ಲಿಸ್ಟ್ ಹಿಡ್ಕೊಂಡು, ಭಾರತದ ಅತ್ಯಂತ ಭ್ರಷ್ಟ ರಾಜಕಾರಣಿಗಳ ಪಟ್ಟಿಯನ್ನು ಈಗ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ಅಂಥೇಳಿ ಹೆಸರುಗಳನ್ನು ಓದಕ್ಕೆ ಶುರು ಮಾಡಿಬಿಡೋರು. ಹೆಸರುಗಳನ್ನು ಓದಕ್ಕೆ ಶುರು ಮಾಡಿಬಿಡ್ತಿದ್ರು. ಎಂತೆಂಥವ್ರ ಹೆಸರು, ಅಯ್ಯೋ ರಾಮ. ಸೋನಿಯಾ ಗಾಂಧಿ ಅವ್ರ ಹೆಸರು ಬಂದಿದೆ ಇವ್ರ ಬಾಯಲ್ಲಿ, ರಾಬರ್ಟ್ ವಾದ್ರಾ ಹೆಸರು ಬಂದಿದೆ. ಕರ್ನಾಟಕಕ್ಕೆ ಬಂದರೆ ಯಡಿಯೂರಪ್ಪ ಭ್ರಷ್ಟ, ಅನಂತಕುಮಾರ್ ಭ್ರಷ್ಟ. ಆವಾಗ 12 ವರ್ಷದ ಹಿಂದಿನ ಕತೆ ನಾನು ಹೇಳ್ದೆ. ಅನಂತಕುಮಾರ್ ಭ್ರಷ್ಟ, ಕುಮಾರಸ್ವಾಮಿ ಭ್ರಷ್ಟ ರಾಜಕಾರಣಿ, ವೀರಪ್ಪ ಮೊಯ್ಲಿ ಅತ್ಯಂತ ಭ್ರಷ್ಟ. ಎಲ್ಲರ ಹೆಸರು ಹೇಳಿದ್ರಿ ಇವರು. ಯಾವ ಕೇಸ್ ಇತ್ತು, ಏನು ಸಾಕ್ಷ್ಯ ಇತ್ತು? ಅಂದರೆ ಪರಮ ಪ್ರಾಮಾಣಿಕರಾಗಿರುವ ನಾವು ಆಕಾಶದಿಂದ ಈ ಧರೆಗಿಳಿದು ಬಂದಿದ್ದೀವಿ. ನಮ್ಮ ಕೈಯಲ್ಲಿ ಒಂದು ಸ್ಟಿಕ್ಕರ್ ಇದೆ, ಯಾರು ಭ್ರಷ್ಟರು ಅನ್ನೋದನ್ನು ನಾವು ಕಂಡವ್ರಿಗೆ ಅಂಟಿಸ್ತಾ ಹೋಗ್ತೀವಿ ಅನ್ನುವ ರೀತಿಯಲ್ಲಿ ವೇದಿಕೆಯ ಮೇಲೆ ನಿಂತ್ಕೊಂಡು ಹೆಸರುಗಳನ್ನು ಓದೋದು. ಸೀನ್ ಚೇಂಜ್ ಆದರೆ ಯಾರ ಹೆಸರುಗಳನ್ನು ಓದಿದ್ರಲ್ಲ, ಮಮತಾ ಬ್ಯಾನರ್ಜಿ ಹೆಸರಿತ್ತು, ಮುಲಾಯಂ ಸಿಂಗ್ ಯಾದವ್ ಹೆಸರಿತ್ತು, ಅಖಿಲೇಶ್ ಯಾದವ್ ಹೆಸರಿತ್ತು, ಅವ್ರ ಜೊತೆ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಹಿಂಗೆ ಸೀನ್ ಚೇಂಜ್ ಆದರೆ ಅವಾಗ ಪತ್ರಕರ್ತರು ಕೇಳಿದ್ರು ಅವ್ರನ್ನ, ಅಲ್ಲ ಸ್ವಾಮಿ ಅತ್ಯಂತ ಭ್ರಷ್ಟರು ಅಂತ ಇವ್ರದೇ ಅಲ್ವಾ ನೀವು ಹೆಸರು ಹೇಳಿದ್ದು, ಅವ್ರ ಜೊತೆಗೆ ನಿಂತ್ಕೊಂಡಿದ್ದೀರಿ ಅಂದರೆ, ಇಲ್ಲ ಪ್ರಯಾರಿಟಿ ಈಗ ಮೋದಿನ ಸೋಲ್ಸೋದು ಅಂದ್ರೆ ಅವರು. ಪ್ರಯಾರಿಟಿ ಮೋದಿನ ಸೋಲ್ಸೋದು. ಆ್ಯಂಟಿ ಕರಪ್ಷನ್ ಮೂಮೆಂಟ್ ಮೂಲಕ ಸ್ಥಾಪಿತಗೊಂಡಂಥ ಒಂದು ಪಕ್ಷ, ಅದರ ಸುಪ್ರೀಂ ಲೀಡರ್ ಹೇಳ್ತಾ ಇದ್ರು, ನಾವು ಭ್ರಷ್ಟರ ಜೊತೆಗೆ ಕೈ ಜೋಡಿಸುವುದಕ್ಕಾದರೂ ತಯಾರು. ಇವತ್ತಿನ ಮಟ್ಟಿಗೆ ನನ್ನ ಎಲ್ಲ ಸಹಾನುಭೂತಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಏನಾಗುತ್ತೆ, ಹೈಕೋರ್ಟ್ನಲ್ಲಿ ಆದಾಗ ಹೇಳ್ತೀನಿ ನಾನು. ಇವತ್ತು ರೋಸ್ ಅವೆನ್ಯೂ ಕೋರ್ಟ್ ಕೊಟ್ಟಂಥ ತೀರ್ಪು ಅರವಿಂದ್ ಕೇಜ್ರಿವಾಲ್ರನ್ನು ನಿರಾಳಗೊಳಿಸಿದೆ, ಕಣ್ಣೀರು ಬರೋ ಹಂಗೆ ಮಾಡಿದೆ. ಅರವಿಂದ್ ಕೇಜ್ರಿವಾಲು ಕೂಡ ಒಂದು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ವೇದಿಕೆಯ ಮೇಲೆ ನಿಂತ್ಕೊಂಡು, ಹಾಂ ಅವನು ಭ್ರಷ್ಟ, ಇವನು ಭ್ರಷ್ಟ, ಅವನು ದುಡ್ಡು ತಿಂದಿದ್ದಾನೆ, ಇವನು ದುಡ್ಡು ತಿಂದಿದ್ದಾನೆ, ಅವನು ಸ್ಕ್ಯಾಮಲ್ಲಿದ್ದಾನೆ, ಇವನು ಸ್ಕ್ಯಾಮಲ್ಲಿದ್ದಾನೆ, ಸಾವಿರಾರು ಜನರ ಮುಂದೆ ನಿಂತು ಘೋಷಣೆಗಳನ್ನು ಮಾಡುವಾಗ, ಇನ್ನೊಬ್ಬರ ಹೆಸರುಗಳನ್ನು ತೆಗೆದುಕೊಳ್ಳುವಾಗ ಆಲೋಚನೆಯನ್ನು ಅರವಿಂದ್ ಕೇಜ್ರಿವಾಲ್ ಕೂಡ ಮಾಡಬೇಕಾಗಿತ್ತು. ಈ ಪ್ರಕರಣದಲ್ಲಿ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಕವಿತಾ ಕೂಡ ಇದ್ದರು. 5 ತಿಂಗಳು ಜೈಲಲ್ಲಿದ್ದರು. ಸೌತ್ ಕಾರ್ಲ್ಟನ್ ಅಂತ ಒಂದು ಇತ್ತಂತೆ. ಅಂದರೆ ದಕ್ಷಿಣ ಭಾರತದ ಮದ್ಯ ಮಾರಾಟಗಾರರೆಲ್ಲ ಸೇರ್ಕೊಂಡು ಅರವಿಂದ್ ಕೇಜ್ರಿವಾಲ್ರಿಗೆ ದುಡ್ಡು ಕೊಟ್ಟು ದೆಹಲಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋ ಲೈಸೆನ್ಸ್ ತಗೊಂಡಿದ್ದಾರೆ, ಸೌತ್ ಕಾರ್ಲ್ಟನ್. ಅದರ ನೇತೃತ್ವವನ್ನು ಕವಿತಾ ವಹಿಸಿಕೊಂಡಿದ್ದರು ಅನ್ನುವ ಆರೋಪ ಇತ್ತು. ಅದರ ಮೇಲೆ ಅರೆಸ್ಟ್ ಆಗಿ ಇವರೊಂದು 5 ತಿಂಗಳ ಜೈಲಲ್ಲಿದ್ದು ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿದ್ದರು. ಇವತ್ತು ಎಲ್ಲರ ಜೊತೆಗೆ ಕವಿತಾ ಕೂಡ ಖುಲಾಸೆ. ಸಂಭ್ರಮಾಚರಣೆ ಅವರ ಮನೆ ಮುಂದೆ. ಅವ್ರ ಮಗ ಮಾತಾಡಿದ್ರು ನೋಡಿ, ಕೇಳಿಸ್ಕೊಂಡು. Extremely happy. Nandak Dalsinde, it's a very politically motivated case and it has finally come to an end. We have all known it, the people of Telangana has always known it, and now the judicial courts have also demanded this, and nothing else. Satyameva Jayate. Thank you. Thank you. Jai Telangana. Extremely. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.